ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ನೋಡಿ ಎಷ್ಟು ಮುದ್ದಾಗಿರುವ ಕರನ್ನು ಕಾಣಿಸ್ತಾ ಇದ್ದೀನಿ ಅಂತ. ಇವತ್ತು ನಾನು ಗಿಣ್ಣನ್ನು ಮಾಡ್ತಾಯಿದ್ದೀನಿ. 2 ದಿವಸದ ಆಕಳ ಹಾಲಿನಿಂದ ಗಿಣ್ಣನ್ನು, ಅಂದರೆ ಮೊದಲ ಹಾಲಿನಿಂದ ಗಿಣ್ಣನ್ನು ಮಾಡ್ತಾಯಿದ್ದೀನಿ. ಇದು ನೋಡಿ, ಬೆಳಗ್ಗೆ ಸಾಯಂಕಾಲ ಅಂತ 2 ದಿವಸದ ಹಾಲಿದೆ. ಇದರಲ್ಲಿ ಸುಮಾರು 1.5 ಲೀಟ್ರ್ ಆಗುವಷ್ಟು ಹಾಲಿದೆ. ಇದರಲ್ಲಿ 1.5ರಿಂದ 2 ಲೀಟ್ರ್ ಆಗುವಷ್ಟು ಹಾಲಿದೆ. ಈ ಹಾಲಿನಿಂದ ಈಗ ನಾವು ಗಿಣ್ಣನ್ನು ಮಾಡೋಣ. ತುಂಬ ಸೂಪರಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಸಹ. ಇದು ನೋಡಿ, ಮೊದಲಿಗೆ ನಾನು ಮೆಣಸದ ಕಾಳು ಅಂದರೆ ಪೆಪ್ಪರನ್ನು ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಹಾಗೆ ಏಲಕ್ಕಿನೂ ಸಹ ಕುಟ್ಟಿ ಇಟ್ಕೊಂಡಿದ್ದೀನಿ. ಆನಂತರ 1 kg ಆಗುವಷ್ಟು ಬೆಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಾಲಿಗೆ ಒಂದೊಂದಾಗಿ ಎಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾನಿಲ್ಲಿ 1 kg ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ, ಹಾಗೆ ಪೆಪ್ಪರನ್ನು ಸಹ ಸೇರಿಸಿದ್ದೀನಿ. ಬೆಲ್ಲ ಕರಗುವವರೆಗೂ 1 by 1 ಎಲ್ಲವನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಾಲಿನಿಂದ ತುಂಬಾ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ವಿಟಾಮಿನ್ಸ್, ಮಿನರಲ್ಸ್, ಕ್ಯಾಲ್ಶಿಯಂ ತುಂಬಾ ಹೇರಳವಾಗಿರುತ್ತೆ. ಇದರಲ್ಲಿ ಬಿಳಿ ರಕ್ತಗಳ ಕಡಿಮೆ ಇದ್ದರೆ ಇದು ಸಹ ಇಂಪ್ರೂವ್ ಆಗುವ ಹಾಗೆ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅನಂತರ ಪೋಷಕಾಂಶಗಳ ಕೊರತೆ ಇದ್ದರೂ ಸಹ ಇದರಲ್ಲಿ ಇಂಪ್ರೂವ್ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೇಕ್ ಟಿನ್ ಇದೆ, ಕೇಕ್ ಟಿನ್ನಿಗಾದರೂ ಹಾಕೊಳ್ಬೋದು. ನಾನಿಲ್ಲಿ ಸ್ಟೀಲ್ ಬಾಕ್ಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೇಕ್ ಥರನೇ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮಲ್ಲಿ ಬೇಯಿಸಬೇಕು. ಕೇಕ್ ಥರ ನೋಡಿ, ಅರ್ಧ ಹಾಕಿ ಬೇಯಿಸ್ಬಿಟ್ಟು ಆನಂತರ ನಾನಿಲ್ಲಿ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ಟೀಮಲ್ಲಿ ಒಂದು 45 ಮಿನಿಟ್ಸ್ ಬೇಯಿಸಿದರೆ ತುಂಬಾ ಸೂಪರಾಗಿರೋ ಕೇಕ್ ರೀತಿಯಲ್ಲೇ ಗಿಣ್ಣ ರೆಡಿ ಆಗುತ್ತೆ. ತುಂಬಾ ಒಳ್ಳೆಯದು, ಹೆಲ್ತಿಗೂ ಸಹ. ಹಳ್ಳಿಗಳ ಕಡೆಗಿದ್ದವರಿಗಂತೂ ಇದರ ಟೇಸ್ಟು ಮತ್ತು ಅನುಭವ ಎಲ್ಲ ಇದ್ದೇ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ 45 ಮಿನಿಟ್ಸ್ ಬೇಯಿಸಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಕಟ್ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿತ್ತು ಕೂಡ. ನನ್ನ ವಿಡಿಯೋಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾರಾದರೂ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿರುವ ಗಿಣ್ಣು ರೆಡಿ ಆಯಿತು ಅಂತ. ತುಂಬಾ ಸೂಪರಾಗಿತ್ತು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.